ಸರ್ ಈಗ ನನ್ಗೆ ಗೊತ್ತಿರೋ ಒಂದೆರಡು ಲಕ್ಷಣಗಳು ಹೇಳಿದೆ, ಸಿಕ್ಕಾಪಟ್ಟೆ ತಡ್ಕೊಳಕ್ಕಾಗಲ್ಲ ಆ ಥರ ಹೊಟ್ಟೆ ನೋವು ವಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಏನು ಸರ್ ಪರ್ಟಿಕ್ಯುಲರ್ ಹೊಟ್ಟೆ ನೋವು ಬರೋಕ್ಕೆ ಅಲ್ಲಿ ಏನಾಗುತ್ತೆ ಅಂತ ಸಮಸ್ಯೆ ಒಳಗಡೆ? ಹೊಟ್ಟೆ ನೋವು ಬರ್ಬೇಕಂದ್ರೆ ನಮ್ಮ ಇಡೀ ಬಾಡಿನಲ್ಲಿ ಚೈನ್ ಸಿಸ್ಟಮ್ 80ಕ್ಕಿಂತ ಜಾಸ್ತಿ ಆರ್ಗನ್ಸ್ ಇದೆ. ಒಂದೊಂದು ಆರ್ಗನ್ ಒಂದು ಗುಣ ಇದೆ. ಹೌದು. ಈಗ ಇದರಲ್ಲಿ ಲೈಪೇಸ್ ಅಂಡ್ ಅಮೈಲೇಸ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಎನ್ಸೈಮ್ಸ್. ಅದು ಉತ್ಪತ್ತಿ ಆಗಲಿಲ್ಲ ಅಂದ್ರೆ ನೀವೇನ್ ತಿಂದ್ರು ಸಹ ಅದು ಡೈಜೆಷನ್ ಆಗಲ್ಲ. ಓಕೆ. ಸೊ ಆಟೋಮೆಟಿಕ್ಲಿ ನೋವು ಬರುತ್ತೆ. ಓಕೆ. ಆಮೇಲೆ ಹೊಟ್ಟೆ ಉಬ್ರ, ಬಾಡಿ ಎಲ್ಲ ಫುಲ್ ದಪ್ಪ ಆಗೋದು, ಆ ಥರದ್ದು ಏನಾದ್ರು ಆಗೋ ಚಾನ್ಸಸ್ ಇದೆಯಾ? ನಾನು ಅಂತ ಕೇಸಸ್ ಪ್ಯಾಂಕ್ರೆಟಿಟಿಸ್ ಅಲ್ಲಿ ನೋಡಿಲ್ಲ, ಲಿವರ್ ಸಿರೋಸಿಸ್ ಅಲ್ಲಿ ನೋಡಿದ್ದೀನಿ. ಪ್ಯಾಂಕ್ರೆಟಿಸ್ ಅಲ್ಲಿ ನೋಡೋದಕ್ಕೆ ನಾರ್ಮಲೇ ಇರ್ತಾರೆ. ಈಗ ಒಂದು ಟೆಸ್ಟ್ ಮನಿನೂ ಕೊಡ್ತೀನಿ, ವೆರಿ ರೀಸೆಂಟ್, ಆಗಸ್ಟ್ ಅಲ್ಲಿ ತಗೊಂಡಿರೋದು. ಅವರು ಲೇಡಿ ಹೆಣ್ಮಗಳು 2 ವರ್ಷದಿಂದ ಸಫರ್ ಪಡ್ತಾ ಇದ್ರು. ಓಕೆ. ಸಮೋಗ್ ಗೊತ್ತಾಯ್ತು, ಬಂದಲ್ಲೇನೆ ಇನ್ಸುಲಿನ್ ಎಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡ್ಸಾಕ್ಬಿಟ್ಟೆ. ಅವ್ರಿಗೆ ಏನೇನು ಟ್ಯಾಬ್ಲೆಟ್ ಕೊಟ್ಟಿದ್ರು, ಇನ್ಸುಲಿನ್ ಟ್ಯಾಬ್ಲೆಟ್ಸ್ ಇತ್ತು, BP ಟ್ಯಾಬ್ಲೆಟ್ಸ್ ಇತ್ತು, ಎನ್ಸೈಮ್. ಅವ್ರು ಕೇಳಿದ್ರು, ಸರ್ ತಗೊಂಡು ನೋಡಪ್ಪ ಜೊತೆ ತಗೊಳ್ಬಹುದು, ಏನು ಉಪಯೋಗ ಇಲ್ಲ, ನಂದ್ರಲ್ಲಿ ಎಲ್ಲಾ ಇದೆ ಸಪ್ಲಿಮೆಂಟ್ಸ್, ಸೊ ನೀವ್ ಇದು ಮಾಡ್ಬೋದು. ಆಯ್ತು, 1 ತಿಂಗಳಿಗೆ ಆಲ್ಮೋಸ್ಟ್ ಎಲ್ಲ ನಾರ್ಮಲ್ ಆಗೋಗ್ಬಿಟ್ಟಿದೆ. ಯು ಕೆನಾಟ್ ಇಮ್ಯಾಜಿನ್. ಹೊಟ್ಟೆ ನೋವಂತೂ 3 ಡೇಸ್ ಹೊರಟಾಗಿದೆ. ಅಷ್ಟು ಖುಷಿ ಆಗ್ತದೆ ಜನಗಳಿಗೆ ಇದು. ಓಕೆ. ಯಾಕೆಂದ್ರೆ ಈ ಒಂದು ಮಾಧ್ಯಮ ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ಈ ಇದು ಡಿಜಿಟಲ್ ಮೀಡಿಯಾ, ಪರ್ಟಿಕ್ಯುಲರ್ಲಿ ನೀವು ಇದನ್ನ ಯೂಟ್ಯೂಬ್ ಹಾಕ್ಬಿಡ್ತೀರಿ, ಯೂಟ್ಯೂಬ್ ನಲ್ಲಿ ಇದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ. ಯಾರ್ದು ಜಾಸ್ತಿ ನೋಡ್ತಾರೆ ಒಂದ್ಸಲ ಅದನ್ನೇ ಪಾಪಪ್ ಬರ್ತಾ ಇರ್ತೈತೆ. ಹೌದು. ಒಂದು 50-20 ನಂದು ನೋಡ್ಬಿಟ್ರೆ 50% ಅವ್ರಿಗೆ ರೋಗ ಆಟೋಮೆಟಿಕ್ಲಿ ಹೊರಟೋಗಿರ್ತದೆ. ಕರೆಕ್ಟ್ ಸರ್. ಅಲ್ಲೇ ಒಂದು ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ. ಸರ್ ಈಗ ಇತ್ತೀಚಿನ ದಿನಗಳಲ್ಲಿ ಇದು ಜಾಸ್ತಿ ಆಗೋದಕ್ಕೆ ಏನ್ ಸರ್ ಕಾರಣ? ಲೈಫ್ ಸ್ಟೈಲು, ಅಡಲ್ಟ್ರೇಟೆಡ್ ಎಣ್ಣೆಗಳು ಜಾಸ್ತಿ ಬರ್ತಾ ಇದೆ. ಅದು ನಾವು ಚೀಪ್ ಆಗಿದೆ ಅಂದ್ಕೊಂಡು ಫುಟ್ಪಾತ್ ಅಲ್ಲಿ ಕೆಲವೊಂದು ವೇಳೆ ಇದು ಮಾಡ್ತೀರಿ. ಅದು ಕ್ವಶನ್, ನಾನೇನು ಅದನ್ನು ಕ್ರಿಟಿಸೈಸ್ ಮಾಡ್ತಾ ಇಲ್ಲ. ಒಳ್ಳೆ ಎಣ್ಣೆ ಯೂಸ್ ಮಾಡಿದ್ರೆ ತೊಂದರೆ ಇಲ್ಲ. ಓಕೆ. ಕೆಲವ್ರು ಏನಾದ್ರು 4 ಸರಿ 5 ಸರಿ ಯೂಸ್ ಮಾಡಿದಾದ್ಮೇಲೆ ಸ್ಟಾರ್ ಹೋಟೆಲ್ ಅಲ್ಲಿ ಆಚೆ ಬಿಸಾಕ್ತಾರೆ. ಅಂತ ಡಿಸ್ಕಾರ್ಡೆಡ್ ಎಣ್ಣೆನ ಯೂಸ್ ಮಾಡೋದ್ರಿಂದ, ಅಥವಾ ಕೆಲವು ಡೈರೆಕ್ಟ್ ಆಗಿ ಕೆಲವೊಂದು ಮಾಧ್ಯಮದಿಂದ ನೋಡಿದೀನಿ, ಪ್ಯಾರಾಫಿನ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ನೆಲಗಡಲೆ, ಇದು ಶೇಂಗಾದ ಎಣ್ಣೆ 1 kg ತೆಗಿಬೇಕಂದ್ರೆ ಮಿನಿಮಮ್ 2.25-3 kg ಬೀಜ ಬೇಕು. 1 kg ಹೋಲ್ಸೇಲ್ ತಗೊಂಡ್ರೆ 80 ರೂಪಾಯಿ 90 ರೂಪಾಯಿ kg. ಸೊ 240 ರೂಪಾಯಿ ರಾ ಮೆಟೀರಿಯಲ್ಸ್ ಆಗುತ್ತೆ. ಎಕ್ಸ್ಟ್ರಾಕ್ಷನ್ ಕಾಸ್ಟ್ ಏನಾಗುತ್ತೆ, ಪ್ಯಾಕೇಜಿಂಗ್ ಕಾಸ್ಟ್ ಏನಾಗುತ್ತೆ, ಆಮೇಲೆ ಮಾರ್ಕೆಟಿಂಗ್ ಕಾಸ್ಟ್ ಏನಾಗುತ್ತೆ. ಅದ್ರ ಮಾರ್ಕೆಟ್ ಅಲ್ಲಿ 250 ಒಳಗಡೆ ಸಿಗ್ತೈತೆ. ಆದ್ರಿಂದ ಅರ್ಥ ಮಾಡ್ಕೊಳ್ಬಹುದು ಕ್ವಾಲಿಟಿ ಏನಿದೆ ಗೊತ್ತಾಗಲ್ಲ. ಅದು ಇದಕ್ಕೆ ಏನಂದ್ರು ಇಷ್ಟೇನೆ, ಎಣ್ಣೆ ಬೆಣ್ಣೆ ತುಪ್ಪನ ಸ್ವಲ್ಪ ದೂರ ಇಡಬೇಕು. ಬಡವ್ರ ಮನೆ ಊಟ ಇದ್ದಂಗೆ ಇರಬೇಕು. ಒಂದು ಅರ್ಧ ಟೀ ಸ್ಪೂನ್ 1 ಟೀ ಸ್ಪೂನ್ 1 ಚಮಚದಲ್ಲಿ ಒಗ್ಗರಣೆ ಕೊಟ್ರೆ ಸಾಕು. ಅದ್ರ ಮೇಲೆ ತುಪ್ಪ ಬೆಣ್ಣೆನೆಲ್ಲ ಆರಾಮಾಗಿ ಹಾಕೊಳ್ಬಹುದು. ಬೆಣ್ಣೆ ತುಪ್ಪ ನಮ್ಮ ಮನೇಲೆ ಮಾಡ್ಕೊಳ್ಳೋದು, ಆರಾಮಾಗಿ ಇದ್ ಮಾಡ್ಕೊಳ್ಬಹುದು. ಸೊ ಆಮೇಲೆ ಗೌರ್ಮೆಂಟ್ ನಮ್ದು ಇದ್ದೇ ಇದೆ, ನಂದಿನಿ ಎಲ್ಲ 100% ಪ್ಯೂರ್, ಅದು ಏನು ಸಾಧ್ಯನೇ ಇಲ್ಲ ಅಲ್ಲಿ ಅಡಲ್ಟ್ರೇಷನ್ಗೆ. ಸೊ ಯೂಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಆರೋಗ್ಯ ಕಾಪಾಡ್ಕೊಳ್ಬಹುದು ಅಂತ ಹೇಳಿ.